ಕಾಂಗ್ರೆಸ್ನಲ್ಲಿ ವಿಧಾನ ಪರಿಷತ್ ಸ್ಥಾನಕ್ಕೆ ಲಾಬಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಇರುವಂತ 4 ಸ್ಥಾನಕ್ಕೆ 40 ಜನ ಲಾಬಿ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕಾಂಗ್ರೆಸ್ನಲ್ಲಿ ವಿಧಾನ ಪರಿಷತ್ ಸ್ಥಾನಕ್ಕೆ ರೇಸ್, 4 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಜನ ಲಾಬಿ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. 4 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಜನ ಲಾಬಿ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇದೆ. ಇರೋದು 4 ಸ್ಥಾನ. 4 ಸ್ಥಾನವನ್ನು ಗೆಲ್ಲೋದಕ್ಕೆ ಅವಕಾಶ ಇದೆ. ಕಾಂಗ್ರೆಸ್ ಪಾಳೆಯದಲ್ಲಿ 40ಕ್ಕೂ ಹೆಚ್ಚು ಜನ ಲಾಬಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರ ಮುಂದೆ ನಮ್ಗೆ ಅವಕಾಶ ಕೊಡಿ ಅನ್ನೋದು. ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ಸಿನಿಮಾ ನಟರು ಸೇರಿದಂತೆ ಪ್ರಗತಿಪರರು, ಕಾರ್ಯಕರ್ತರಿಂದ ತೀವ್ರ ಪೈಪೋಟಿ ಇದೆ. ವಿಧಾನ ಪರಿಷತ್ ಸ್ಥಾನಕ್ಕೆ ನಾಮನಿರ್ದೇಶನ ಸ್ಥಾನಗಳಾಗಿರುವ ಕಾರಣ ಪೈಪೋಟಿ ನಡೀತಾ ಇದೆ. MLC ಸ್ಥಾನಕ್ಕಾಗಿ ಸಿಎಂ ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ನೇರವಾಗಿ ಪರಿಷತ್ ಸ್ಥಾನ ದೊರೆಯುವ ಕಾರಣ ಲಾಬಿ ಮಾಡ್ತಾ ಇದ್ದಾರೆ. ಗಣ್ಯರ ಫೈಟ್ ನಿಂದ ಇಕ್ಕಟ್ಟಿಗೆ ಈಗ ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ ಹೈಕಮಾಂಡ್ ಸಿಲುಕಾಕೊಂಡಿದೆ. ಉಭಯ ಸಂಕಟದಲ್ಲಿ ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ನಾಮನಿರ್ದೇಶನ ಆಗುವಂತ ಸಾಧ್ಯತೆ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಇರುವಂತ 4 ಸ್ಥಾನಗಳಿಗೆ 16 ಹೆಸರುಗಳಿದ್ದಾವೆ. ಯಾರ್ಯಾರು ಈಗ ಪ್ರಮುಖವಾಗಿ ಹೈಕಮಾಂಡ್ ಮತ್ತೆ ಸಿಎಂ ಮುಂದೆ ಲಾಬಿ ಮಾಡ್ತಾ ಇದ್ದಾರೆ? ಹೈಕಮಾಂಡ್ ಮತ್ತೆ ಸಿಎಂ ಎಷ್ಟು ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಅಂತ ಬಸವರಾಜ್? ಖಂಡಿತ ರಂಜಿತ್, ಇರ್ತಕ್ಕಂಥ 4 ಸ್ಥಾನಗಳು ಈಗ ಸದ್ಯ 3 ಸ್ಥಾನಗಳು ಖಾಲಿಯಾಗಿದ್ದಾವೆ. ಜನವರಿಯಲ್ಲಿ ಇನ್ನೊಂದು ಸ್ಥಾನ ಖಾಲಿ ಆಗುತ್ತೆ. ಅದ್ರ ಜೊತೆಗೆ ಅಕ್ಟೋಬರಲ್ಲೇ ಈ ಸ್ಥಾನಗಳು ಖಾಲಿ ಆಗಿರ್ತಕ್ಕಂಥದ್ದು. ಅಕ್ಟೋಬರ್ ಕಳೆದು ನವೆಂಬರ್ ಮುಗಿದ್ರೂ ಕೂಡ ಇನ್ನೂ ಕೂಡ ಅಂತಿಮವಾಗಿ ನಾಮನಿರ್ದೇಶನ ಮಾಡೋಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ ಅನ್ನೋಂಥದ್ದು. ಯಾಕಂದರೆ 40ಕ್ಕೂ ಹೆಚ್ಚು ಜನರು ಈ ಒಂದು ಲಾಬಿಯನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಮಾಡಿದ್ರು ಕೂಡ ಇನ್ನೊಬ್ಬರು ಸಿಟ್ಟಾಗ್ತಾರೆ ಅನ್ನುವಂಥ ಕಾರಣಕ್ಕಾಗಿ CM ಆಗಲಿ ಹೈಕಮಾಂಡ್ ಆಗಲಿ ಸದ್ಯಕ್ಕೆ ಇದರ ಗೋಜೆ ಬೇಡ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದರೆ ನವೆಂಬರ್ ಅಂತ್ಯದೊಳಗೆ ಇದನ್ನು ನಾಮನಿರ್ದೇಶನ ಮಾಡುವಂಥ ಲೆಕ್ಕಾಚಾರಗಳಿತ್ತು. ಯಾಕಂದರೆ ಬೆಳಗಾವಿ ಅಧಿವೇಶನ ಬರೋದ್ರಿಂದ ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಸ್ಟ್ರೆಂತ್ 3 ಹೆಚ್ಚಾಗ್ತಾ ಇತ್ತು. ಆದರೆ ಈಗ ಹೆಚ್ಚುವರಿಯಾಗಿ ಸಾಕಷ್ಟು ಜನ ಒಂದು ಪೈಪೋಟಿ ಮಾಡ್ತಾ ಇರೋದ್ರಿಂದ ಕಾಂಗ್ರೆಸ್ಗೂ ಕೂಡ ತೀವ್ರ ತಲೆನೋವಾಗಿದೆ. ಒಂದು ಕಡೆ ಸಂಘ ಸಂಸ್ಥೆಗಳು ನೋಡಿ, ನಾವು ಪಕ್ಷದ ಪರವಾಗಿ ಕೆಲಸ ಮಾಡಿದ್ದೇವೆ, ನಮಗೂ ಕೂಡ ಅವಕಾಶ ಕೊಡಿ ಅನ್ನೋಂಥದ್ದು. ಪ್ರಗತಿಪರರು ಕೂಡ ನಮಗೂ ಅವಕಾಶ ಕೊಡಿ ಅನ್ನುವಂಥದ್ದು. ಜೊತೆಗೆ ಸಿನಿಮಾ ನಟರು ನಾವು ನಿಮ್ಮ ಪಕ್ಷದ ಪರವಾಗಿ ಪ್ರಚಾರದಲ್ಲಿ ಎಲ್ಲ ಭಾಗಿಯಾಗಿದ್ದೇವೆ, ಪಕ್ಷದ ಪರವಾಗಿ ಕೆಲಸ ಮಾಡಿದ್ದೇವೆ, ನಮಗೂ ಅವಕಾಶ ಕೊಡಿ ಅನ್ನೋಂಥದ್ದು. ಇದ್ರ ಜೊತೆ ಕಾರ್ಯಕರ್ತರು ದುಡಿದಿದ್ದೇವೆ ನಾವು ಪಕ್ಷಕ್ಕಾಗಿ, ನಮಗೂ ಕೂಡ ನಾಮನಿರ್ದೇಶನ ಮಾಡಿ ನೀವು ಅನ್ನುವಂಥ ಒಂದಷ್ಟು ತೀವ್ರವಾದಂಥ ಒತ್ತಡವನ್ನು CM DCM ಸೇರಿದಂಥ ಹೈಕಮಾಂಡ್ ನಾಯಕರ ಮೇಲೆ ಹೇರ್ತಾ ಇರೋದ್ರಿಂದ ಸಾಕಷ್ಟು ಒತ್ತಡ, ಗೊಂದಲ ಹೈಕಮಾಂಡ್ ಮತ್ತು CM ಮೇಲೆ ಇದೆ. ಅದಕ್ಕಾಗಿ ಈಗ ಅಧಿವೇಶನ ನಡೆಯುತ್ತೆ ಬೆಳಗಾವಿದು. ಅಲ್ಲಿ ವಿರೋಧ ಪಕ್ಷಗಳು ಹಾಕ್ತಕ್ಕಂಥ ದಾಳಕ್ಕೆ ನಾವು ಸಿಲುಕಳದೆ ಅದನ್ನು ಪಾರಾಗುವಂಥ ಲೆಕ್ಕಾಚಾರದಲ್ಲಿ ಇರಬೇಕಾಗತ್ತೆ. ಆದ್ದರಿಂದ ಈಗ ನಾಮನಿರ್ದೇಶನ ಸ್ಥಾನಗಳನ್ನು ಮುಟ್ಟುವುದು ಬೇಡ. ಅಧಿವೇಶನ ಮುಗಿದ ಬಳಿಕ ಡಿಸೆಂಬರ್ ಅಂತ್ಯ ಅಥವಾ ಜನವರಿಗೆ, ಅಂದರೆ ಜನವರಿಗೆ ಇನ್ನೊಂದು ಸ್ಥಾನ ಖಾಲಿ ಆಗೋದಿದೆ. ಎಲ್ಲವನ್ನೂ ಚಂದ್ರಶೇಖರ ಸ್ವಾಮೀಜಿ ಅವರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಹಿನ್ನೆಲೆಯಲ್ಲಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. 2ನೇ ತಾರೀಕು ಅವರು ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಇದರ ನಡುವೆ ಚಂದ್ರಶೇಖರ್ ಸ್ವಾಮೀಜಿ ಅವರ ವಿರುದ್ಧ FIR ವಿಚಾರ, ಇದಕ್ಕೆ ಸಂಬಂಧಪಟ್ಟ ಹಾಗೆ FIR ಅನ್ನ ವಿರೋಧಿಸಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕೆಂಪೇಗೌಡರ ಒಕ್ಕಲಿಗ ಸಂಘದಿಂದ ಪ್ರತಿಭಟನೆ ಮಾಡುತ್ತಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ನಾವು ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಒಕ್ಕಲಿಗ ಜನಾಂಗದ ಮಹಾಗುರುಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ವಿರುದ್ಧ ಇವತ್ತು ಪೊಲೀಸ್ ದಾಖಲೆಯನ್ನು ಮಾಡಿ ಕೇಸನ್ನು ಹಾಕಿ ಅವರ ವಿರುದ್ಧ FIR ಅನ್ನು ಫಿಕ್ಸ್ ಮಾಡಿ ಡಿಸೆಂಬರ್ 2ನೇ ತಾರೀಕು ಅವರನ್ನು ನ್ಯಾಯಾಂಗಕ್ಕೆ ಕರ್ತರ್ತಕ್ಕಂತಹ ಒಂದು ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ನಮ್ಮ ಜನಾಂಗಕ್ಕೆ, ಸಮುದಾಯಕ್ಕೆ, ನಾಡಿಗೆ ಅವಹೇಳನಕಾರಿ ಸಂಗತಿ ಆಗಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಈ ಕೇಸನ್ನು ರಾಜ್ಯ ಸರ್ಕಾರ ಕೂಡಲೇ ಹಿಂದಕ್ಕೆ ಪಡೆದು ಜನಾಂಗಕ್ಕೆ ಮತ್ತು ಸಮುದಾಯಕ್ಕೆ ನಾಡಿನ ಶಾಂತಿಯನ್ನು ಕಾಪಾಡುವುದರತ್ತ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಮ್ಮ ನಾಡಪ್ರಭು ಕೆಂಪೇಗೌಡರ ಒಕ್ಕಲಿಗರ ಸಂಘದಿಂದ ನಾವು ಒತ್ತಾಯಿಸ್ತೇವೆ. ನಮ್ಮ ಒಕ್ಕಲಿಗ ಜನಾಂಗದ ಮಹಾಗುರು
ಒಂದು ಕಡೆಯಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ, ಚಂದ್ರಶೇಖರ್ ಸ್ವಾಮೀಜಿ ಅವರ ವಿರುದ್ಧ FIR ಯಾಕೆ ಮಾಡಿದ್ರಿ ಅನ್ನೋದು. ಮತ್ತೊಂದು ಕಡೆಯಲ್ಲಿ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಈ ನೆಲದ ಕಾನೂನಿನ ಮುಂದೆ ಸ್ವಾಮೀಜಿ, ಜನಸಾಮಾನ್ಯರು ಎಲ್ಲರೂ ಕೂಡ ಒಂದೇ. ಪೊಲೀಸರ ಕ್ರಮವನ್ನ ಸಮರ್ಥಿಸಿಕೊಂಡಿದ್ದಾರೆ. ಚಂದ್ರಶೇಖರ ಸ್ವಾಮೀಜಿ ಅವರ ವಿರುದ್ಧ FIR ದಾಖಲಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಮೇಶ್ವರ್ ಅವರು ಮಾತಾಡ್ತಾರೆ ನೋಡಿ, ನೆಲದ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಪೊಲೀಸರ ಕ್ರಮವನ್ನ ಸಮರ್ಥಿಸಿಕೊಂಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್, ಮಾನ್ಯ ಗೃಹ ಮಂತ್ರಿಗಳು. ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನು ನನಗೂ ದೊಡ್ಡದಲ್ಲ, ಅವರಿಗೂ ದೊಡ್ಡದಲ್ಲ. ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಕಾನೂನು ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಕಾನೂನನ್ನು ಉಪಯೋಗ ಮಾಡ್ಬೋದು. ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಎಲ್ಲರಿಗೂ ಒಂದೇ ಇದೆ. ಸ್ವಾಮೀಜಿಗೂ ಒಂದೇ ಕಾನೂನು, ನನಗೂ ಒಂದೇ ಕಾನೂನು ಮತ್ತು ಎಲ್ಲರಿಗೂ ಒಂದೇ ಕಾನೂನು. ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಇಲಾಖೆಯವರು ಅದನ್ನು ಮಾಡ್ತಾರೆ ಅಷ್ಟೇ. ಆದರೆ ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂತ. ಅದು ನೋಡೋಣ, ಪ್ರೊಸೀಜರ್ ಅವ್ರು ಪೊಲೀಸ್ನವ್ರು ಮಾಡ್ಕೊಳ್ತಾರೆ. ಕಾನೂನು ನನಗೂ ದೊಡ್ಡದಲ್ಲ, ಅವರಿಗೂ ದೊಡ್ಡದಲ್ಲ. ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಕಾನೂನು ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಕಾನೂನನ್ನು ಉಪಯೋಗ ಮಾಡ್ಬೋದು. ಅನುಭವ ಮಂಟಪದ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಮೂಲ ಸ್ಥಳದಲ್ಲಿ ಅನುಭವ ಮಂಟಪಕ್ಕಾಗಿ ಈಗ ಸ್ವಾಮೀಜಿಗಳು ಹೋರಾಟಕ್ಕಿಳಿದಿದ್ದಾರೆ. ಅನುಭವ ಮಂಟಪದ ವಿವಾದ ಈಗ ಮತ್ತೆ ಚರ್ಚೆಗೆ ಬಂದಿದೆ, ಮತ್ತೆ ಮುನ್ನೆಲೆಗೆ ಬಂದಿದೆ. ನೋಡಿ, ಮೂಲ ಸ್ಥಳದಲ್ಲಿ, ಮೂಲ ಜಾಗದಲ್ಲಿ ಅನುಭವ ಮಂಟಪಕ್ಕಾಗಿ ಈಗ ಸ್ವಾಮೀಜಿಗಳು ಹೋರಾಟಕ್ಕೆ ಮುಂದಾಗಿದ್ದಾರೆ. ಫಿರ್ಪಾಷಾ ಬಂಗ್ಲಾವೇ ಮೂಲಕ ಅನುಭವ ಮಂಟಪ, ಫಿರ್ಪಾಷಾ ಬಂಗ್ಲಾವನ್ನ ಸರ್ಕಾರ ವಶಕ್ಕೆ ಪಡೆಯಬೇಕು, ಆ ಜಾಗವನ್ನ ಹಿಂದೂಗಳಿಗೆ ವಾಪಸ್ ಕೊಡಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ ಮಠಾಧೀಶರು ಆಗ್ರಹ ಮಾಡ್ತಾ ಇದ್ದಾರೆ. ಅನುಭವ ಮಂಟಪದ ವಿವಾದ, ಮೂಲ ಅನುಭವ ಮಂಟಪಕ್ಕಾಗಿ ಸ್ವಾಮೀಜಿಗಳು ಈಗ ಹೋರಾಟಕ್ಕೆ ಹೊರಟಿದ್ದಾರೆ, ಹೋರಾಟಕ್ಕೆ ಮುಂದಾಗಿದ್ದಾರೆ. ಫಿರ್ಪಾಷಾ ಬಂಗ್ಲಾ ಅದು ಅನುಭವ ಮಂಟಪದ ಜಾಗ, ಅದನ್ನ ಸರ್ಕಾರ ವಶಕ್ಕೆ ಪಡೆಯಬೇಕು, ಮತ್ತೆ ಆ ಸ್ಥಳದಲ್ಲಿ ಅನುಭವ ಮಂಟಪ ನಿರ್ಮಾಣ ಆಗಬೇಕು ಅನ್ನೋದು ಈಗ ಒತ್ತಾಯ ಆಗಿದೆ. ಅನುಭವ ಮಂಟಪದ ವಿವಾದ ಇದು ಮತ್ತೆ ಮುನ್ನೆಲೆಗೆ ಬಂದಿದೆ. ಸ್ವಾಮೀಜಿಗಳು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. 12ನೇ ಶತಮಾನದಲ್ಲಿ ಸಮಾನತೆಗಾಗಿ ಕ್ರಾಂತಿಯನ್ನು ನಡೆದ ಬಸವಣ್ಣನವರ ಕರ್ಮಭೂಮಿಯಲ್ಲಿದ್ದಂಥ ವಿಶ್ವದ ಪ್ರಥಮ ಪಾರ್ಲಿಮೆಂಟ್ ಏನಂತ ಹೇಳ್ತಾರೆ. ಮೂಲ ಅನುಭವ ಮಂಟಪ ಮೇಲೆ ಕೂಡ ಇವತ್ತು ಎಲ್ಲ ಒಂದು ಕಡೆ ವಕ್ಫ್ ಕಣ್ಣು ಬಿದ್ದ ಅಂತ ಹೇಳ್ಬೋದು. ವಕ್ಫ್ ದರ್ಬಾರಕ್ಕೆ, ವಕ್ಫ್ ಅವಾಂತರಕ್ಕೆ ಇವತ್ತು ಇಡೀ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶನ ವ್ಯಕ್ತ ಆಗ್ಲತ್ತದ. ಅಣ್ಣ ಬಸವಣ್ಣವರ ಮೂಲ ಅನುಭವ ಮಂಟಪ ಈಗಾಗಲೇ ಪೀರ್ಪಾಷಾ ದರ್ಗಾ ಅಂತ ಹೇಳ್ತಾರೆ, ಅದು ಕೂಡ ವಕ್ಫ್ ಬೋರ್ಡಿಗೆ ಸೇರಿದೆ ಅಂಥೇಳಿ ಗುರುಗಳು ಹೇಳ್ತಾ ಇದ್ದಾರೆ. ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯ ನಮ್ಮ ಜೊತೆ ಇದ್ದಾರೆ. ಏನು ಗುರುಗಳೇ, ಬಸವಣ್ಣನವರ ಮೊದಲನೇನಂದ್ರೆ ವಿಶ್ವದ ಪ್ರಥಮ ಸಂಸತ್ ಭವನ ಅದು ಕೂಡ ಬಿಡ್ತಾ ಇಲ್ಲಲ್ಲ ವಕ್ಫ್, ಏನು ಹೇಳ್ತೀರಿ? ಇಡೀ ದೇಶದಾದ್ಯಂತ ಇದೊಂದು ವಿಚಿತ್ರವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ಕರ್ನಾಟಕಕ್ಕೆ ಭಾಳ ಹಬ್ಬ ಆದಂಗಾಗಿದೆ ವಕ್ಫ್ನವರಿಗೆ. ಯಾರ್ದು ರೈತರ ಹೊಲದಲ್ಲಿ ಒಂದು ಮಜಾರ್ ಇದೆ ಅಥವಾ ಒಂದು ತುರಬತ್ತಿದೆ ಅಥವಾ ಯಾವುದಾದ್ರೂ ಒಂದು ಅಲ್ಲಿ ವ್ಯವಸ್ಥೆ ಇದ್ದಿದ್ದರೆ ಅದನ್ನು ವಕ್ತದೆ ಅಂತ ಹೇಳ್ಕೊಳ್ತಾರೆ. ಆದರೆ 12ನೇ ಶತಮಾನದಲ್ಲಿ